ಎಲ್ರಿಗೂ ನಮಸ್ತೆ. ಮೊದಲಿಗೆ ಸಾಲುಮರದ ತಿಮ್ಮಜ್ಜಿ ಅವರ ಪಾದಾರವಿಂದಕ್ಕೆ ನಮಸ್ಕಾರ. ಅಷ್ಟು ದೂರ ಬಂದಿದ್ದಾರೆ. ನಮ್ಮ ಒಂದು ಪ್ರಯತ್ನ ಕೇಳ್ತಿದ್ದಂಗೆ ಸಂತೋಷ್ ಅವರು ಎಲ್ಲರೂ ಸರಿ ಕೇಳ್ತಿದ್ದಂಗೆ ಕರ್ಕೊಂಡ್ಬಂದು ನಿಮಗೂ ಧನ್ಯವಾದ. ಖುಷಿ ಆಗುತ್ತೆ. ಒಂದು ಹಿರಿಯರಿದ್ದಾಗ ಒಂದು ಘನತೆಯೂ ಬೇರೆ ಇದು. ಸೊ ಅವ್ರ ಹಿರಿತನಕ್ಕೆ, ಅವರ ಅವರಲ್ಲಿರುವ ಸಂಗೀತಕ್ಕೆ, ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಒಂದು ಹಾಡನ್ನು ಬಿಡುಗಡೆ ಮಾಡಿದ್ದು ತುಂಬ ವಿಶೇಷ ಅನ್ನಿಸ್ತಾ ಇದ್ದು. ಥ್ಯಾಂಕ್ ಯು, ಧನ್ಯವಾದ. ಯಾವ ಭಾಷೆಯಲ್ಲಿ ಹೇಳೋಕ್ಕೋ ಗೊತ್ತಿಲ್ಲ ನಮಗೆ. ತುಂಬ ಹೃದಯದ ಧನ್ಯವಾದ. ಇವ್ರು ಬಂದಿದ್ದು ಖುಷಿ. ಇನ್ನೊಂದೇನೆಂದರೆ, ನಾವು ಶ್ರೀಯುತ ಅಣ್ಣವರಿಗೆ ಧನ್ಯವಾದ ಹೇಳಲೇಬೇಕು. ಈ ಟೈಟ್ಲಿಗೆ ಕುಲದಲ್ಲಿ ಕೇಳಿ ಯಾವುದು ಸತ್ಯ ಹರಿಶ್ಚಂದ್ರ ಸಿನಿಮಾದ ಗೀತೆ, ಅದನ್ನ ಒಂದು ಟೈಟ್ಲಾಗಿ ಇಟ್ಟಾಗಲೇ ಅದಕ್ಕೊಂದು ವಿಶೇಷವಾದ ಪ್ರಭೆ ಬಂತು ಸಿನಿಮಾಗೆ. ಅಲ್ಲಿಂದ ನಾನು ನೆನೆಸ್ತಾ ಬಂದರೆ, ಈ ಶುರು ಮಾಡಿ 1.25 ವರ್ಷದ ಮೇಲೆ ಆಯ್ತು ಈ ಸಿನಿಮಾ. ಒಂದಾದ್ಮೇಲೆ ಒಂದು ಕಷ್ಟಜೀವಿಗಳು ಸೇರ್ಕೋತಾನೆ ಹೋಗ್ತಿದ್ದಾರೆ ಅದಕ್ಕೆ. ಆಮೇಲೆ ಫೈನಲ್ ಆಗಿ ಮೊನ್ನೆ ಸಿನಿಮಾ ನೋಡಿದಾಗ್ಲೂ ಅನ್ನಿಸ್ತು, ಒಂದು ಗ್ರಾಮೀಣ ಪ್ರತಿಭೆ ಮೋನನ ತರಬೇಕು ಅಂತ ಹೇಳಿ ಅಂತ ಸಂತೋಷ್ ಅವ್ರನ್ನ ಕರ್ಕೊಂಡ್ಬಂದಿದ್ದಾನೆ. ಮೊನ್ನೆ ನಡೆದಂಗಿದೆ. 1.5 ವರ್ಷ ಕಳೆದಿದ್ದೇ ಗೊತ್ತಾಗಿಲ್ಲ ನಮಗೆ. ಸಿನಿಮಾ ಅಂತಿದ್ದನ್ನು ನೋಡಿದಾಗ ಅವರು ಲಿರಿಸಿಸ್ಟ್, ಗೀತ ರಚನೆಕಾರರು. ಒಂದ್ಸತಿ ಯೋಚನೆ ಮಾಡಿದೆ, ಇದನ್ನ ಬರೋವೆಲ್ಲ ನಾನೇ ಬರೆದ್ಬಿಟ್ರೆ ಒನ್ ಶೇಡೆಡ್ ಆಗ್ಬಿಡುತ್ತೆ, ತಕಡಿ ಎಲ್ಲ ಒಂದೇ ಕಡೆ ಕೂತ್ಕೊಳ್ಳುತ್ತೆ. ಮುತ್ತರಸ ಅಂತ ಒಂದು ಪದ ಹೇಳಿದ್ರು ನನಗೆ. ಅದು ಕೇಳಿಸ್ಕೊಳ್ಳೋಕೆ ಚೆನ್ನಾಗಿದೆ. ಎಲ್ಲಿ ಹಿಡಿದ್ರಿ ಈ ಪದ ಅಂತೆಲ್ಲ ಕೇಳ್ತಿದ್ದೆ. ಅವರೇ ಬರೀಲಿ ಅಂತ ನಾನು ಒಳಮನಸ್ಸಿಗೆ ಅನ್ಸೋಕೆ ಶುರು ಆಗ್ಬಿಟ್ಟಿದ್ದು. ಯಾಕಂದ್ರೆ ನಿರ್ದೇಶಕನೇ ಟೈಟಲ್ ಟ್ರ್ಯಾಕ್ ಬರೆದಾಗ ಅದಕ್ಕೊಂದು ವಿಶೇಷ ಘನತೆ ಬರುತ್ತೆ. ಅದನ್ನ ಪ್ರಯತ್ನ ಪಟ್ಟರು. ಆಮೇಲೆ ನಾನು ಒಬ್ಬರು ನಾಯಕಿ ಮಣಿನೂ ಕೊಟ್ಟಿದ್ದಾರೆ. ನಮಸ್ಕಾರ ಯಶಸ್ವಿನಿ ಅವರು. ಹಾಡಲ್ಲಿ ಸಣ್ಣ ತೊಂದರೆ ನೋಡಿದಾಗ ನೆನಪಾಯ್ತಲ್ಲಿ ನೀವು ಬಂದ್ರಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲದೂ ಸೇರಿ ಚಿತ್ರೀಕರಣದಲ್ಲಿ ನಾನು ಸರೆಂಡರ್ ಆಗ್ಬಿಟ್ಟೆ. ಯಾಕಂದ್ರೆ ರಾಮಣ್ಣ ತುಂಬಾ ಕನಸ್ಕೊಂಡಿದ್ದಾರೆ. ಅದು ಏನೇನೋ ಹಿಂದೆ ಮುಂದೆ ಅಲ್ಲಿಂದ ಕಿತ್ತಿ ಈ ಶಾರ್ಟ್ ಅಲ್ಲೂ ಬರುತ್ತೆ, ಇದು ಬರುತ್ತೆ ಅಂತ ಹೇಳಿದ್ರೆ, ನಾರ್ಮಲಿ ನಿರ್ದೇಶಕರು ಆಕ್ಟ್ ಮಾಡಕ್ ಹೋದಾಗ ನಮ್ಮವೆಲ್ಲ ಒಂದಿಷ್ಟು ಇರ್ತಾವೆ. ಇದು ಹಂಗಲ್ಲ, ಹೀಗೆ ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಅಂತೆಲ್ಲ ಇರ್ತದೆ. ಅವು ಯಾವ ನನ್ನ ತಂಟೆಗೆ ಹೋಗ್ಲಿಲ್ಲ. ಏನೋ ಮಾಡ್ತಿದ್ದಾರೆ ಎಡವಟ್ಟಾಗ ಮತ್ತೆ ನನ್ನ ಕಡೆ ತಿರ್ಕೊಂಡ್ಬರ್ತದೆ. ಸೊ ಅದು ಪೂರ್ತಿ ಒಬ್ಬ ಶ್ರಮಜೀವಿಗೆ ನಾವು ಸರೆಂಡರ್ ಆಗಲೇಬೇಕಾಗುತ್ತೆ. ಯಾರಾದ್ರೂ ಸರೆಂಡರ್ ಆಗಲೇಬೇಕಾಗುತ್ತೆ. ಈಗ ಒಂದು ಶ್ರಮ ವಹಿಸಿ ಮಾಡಿರೋ ಚಿತ್ರ ಇವತ್ತು 3ನೇ ಹಾಡಿನ ಬಿಡುಗಡೆ. ಇಡೀ ಎಲ್ಲರ ಶ್ರಮ ಸಾರ್ಥಕ ಆಗೋದು ನಿಮ್ಮಂಥವ್ರು ಸಾಥ್ ಕೊಟ್ಟಾಗ. ಆ ಸಾರ್ಥಕತೆ ಈ ತಂಡಕ್ಕಿದೆ. ನಾಳೆ ಇನ್ನೇನು ಚಿತ್ರದ ಬಿಡುಗಡೆ ಅನೌನ್ಸ್ ಮಾಡ್ತಿದ್ದಾರೆ ಇವತ್ತೇ. ಅವತ್ತು ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಹಾಡನ್ನ ಕೇಳಿ ತುಂಬಾ ನೊಂದಂತಹ ತಿಮ್ಮಕ್ಕವರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಮರನೇ ನನ್ನ ಮಕ್ಕಳು ಅಂತ. ಜಗತ್ತಲ್ಲಿ ಯಾರು ಕೂಡ ಹೇಳಿಲ್ಲ ಈ ಮಾತನ್ನ. ಮರನೇ ಮಕ್ಕಳು ಅಂತ ಬೆಳೆಸಿ ಇವತ್ತು ಸಾಮಾನ್ಯ ಈ ದೇಶದ ಕಡೆಯ ವ್ಯಕ್ತಿ ಈ ಜಗತ್ತು ಈಕೆ ಬಗ್ಗೆ ಮಾತಾಡೋದು ತರ, ತಿರುಗಿ ನೋಡೋ ತರ ಸಾಧನೆ ಮಾಡದಂತಹ ತಾಯಿ. ಇನ್ನು 100 ವರ್ಷ ಅಲ್ಲ, 1000 ವರ್ಷ ಹೋದ್ರೂ ಕೂಡ ತಿಮ್ಮಕ್ಕನ ಹೆಸರು ಇರ್ತದೆ. ಆ ತರ ನಾವೆಲ್ಲರೂ ಕೂಡ ಬಾಳ್ಬೇಕು, ಬದುಕಬೇಕು. ಏನೋ ಹೆಸರಿನಿಂದೆ, ಏನೋ ಹಣದಿಂದೆ, ಯಾವುದೋ ವ್ಯಕ್ತಿಗಳಿಂದ ಹೋಗೋದ್ಕಿಂತ ಇಂತಹ ವ್ಯಕ್ತಿಗಳ ಆದರ್ಶಗಳನ್ನ ತಮ್ಮ ಬದುಕಲ್ಲಿ ಅಳವಡಿಸ್ಕೊಂಡು ಪ್ರತಿ ವರ್ಷ 4 ಗಿಡಗಳನ್ನ ನೆಟ್ಟು ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿ, ಸಾಧ್ಯವಾದಷ್ಟು ರಾಸಾಯನಿಕ ಮುಕ್ತ ಮಾಡಿ, ಈ ದೇಶದಲ್ಲಿ ಮರ ಗಿಡ ನದಿ ಎಲ್ಲದನ್ನು ದೇವರು ಅಂತ ಕೂರಿಸಿದ್ರು. ಅದೆಲ್ಲ ಹಾಳಾಗೋಗಿದೆ. ಬೇರೆ ದೇಶದವ್ರ ಕೈಲಿ ಏಳಿಸ್ಕೊಳೋದು ಬೇಡ, ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈಗ ಅಜ್ಜಿಯನ್ನ ಕರೆಸಲಿಕ್ಕೆ ಬಹಳ ಪ್ರಯತ್ನ ಮಾಡಿದಂತ ಮನು ಅವ್ರಿಗೆ ಆಂಧ್ರದಲ್ಲಿ ಸಿಕ್ಕಿದ್ರು ಒಂದು ಕಾರ್ಯಕ್ರಮದಲ್ಲಿ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ, ಮುಂದೆ ಇನ್ನು ಒಳ್ಳೆ ಅವಕಾಶಗಳು. ಸೀರಿಯಲ್ ಇಂದ ನನಗೆ ನೆಮ್ಮದಿನೇ ಹಾಳಾಗಿತ್ತು. ಯಾಕೆಂದ್ರೆ ಅಜ್ಜಿ ಆ ಸೀರಿಯಲ್ ನೋಡೋ ತನಕನೂ ನನಗೆ ಬಿಡ್ತಾ ಇರ್ಲಿಲ್ಲ. ಅವ್ರ ಹಳ್ಳದಲ್ಲೇ ನನಗ್ ಬೇರೆ ಹೇಳಿಸೋರು, ನೋಡಲ್ಲಿ ಅಂತೇಳಿ. ನೋಡಿ ಇವರು ಮತ್ತೆ ಈಗ ರಾಮಚಾರಿ ಸೀರಿಯಲ್ನು ಅಜ್ಜಿ ನೋಡ್ತಾವ್ರೆ. ಅವರು ಕೂಡ ಬಂದವ್ರೆ. ಅಜ್ಜಿ ಈಗಲೂ ಕೂಡ ಡೈಲಿ ಬೆಳಗ್ಗೆ 6 ಗಂಟೆಗೆ ಎದ್ರೆ ರಾತ್ರಿ ಮಲಗದೆ 10 ಗಂಟೆಗೆ ತುಂಬಾ ಟಿವಿ ಎಲ್ಲ ನೋಡ್ತಾರೆ. ಅವೆರಡು ಸೀರಿಯಲ್, ಅದರಲ್ಲೂ ಪುಟ್ಟಗೌರಿ ಮದುವೆ ಅಂತೂ ಬಹಳ ಟಾರ್ಚರ್ ಕೊಟ್ಟಂತ ಸೀರಿಯಲ್. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ, ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕೊಟ್ಟು ಅಜ್ಜಿಯವರು ಬಂದಿದ್ದು ನಿಜವಾಗ್ಲೂ ಅದು ನಾವು ಎಷ್ಟು ಹೇಳ್ಕೊಂಡ್ರು
ನಮ್ಮ ಸೌಭಾಗ್ಯ. ಅವರ ಕೈಯಾರೆ ಇಟ್ಟಂತ ಒಂದೊಂದು ಬೀಜ ಒಂದೊಂದು ಮೊಳಕೆ. ಥ್ಯಾಂಕ್ಸ್ ಅಜ್ಜಿ. ಸೊ ಈಗ ಇದೀಗ ಸಾಲು ಮರದ ತಿಮ್ಮಕ್ಕ ಸಹಜವಾಗಿ ಸಿನಿಮಾ ಪ್ರಕ್ರಿಯೆ ಏನಂದ್ರೆ ಅವ್ರು ಬಂದು ಹೋದಂಥ ಖರ್ಚು ವೆಚ್ಚ ನೋಡ್ಕೊಳ್ಳೋದು. ನಾವು ಅದೇ ಥರ ನನ್ನ ಹಿಂದಿನ ಸಿನಿಮಾಗಳಲ್ಲೂ ಅಣ್ಣನಿಗೆ ಆ ಥರ ಎಲ್ಲ ನಡೆದಿದೆ, ಪ್ರೊಡಕ್ಷನ್ಸ್ ಎಲ್ಲ ಏನು ನಡಿಬೇಕು ಆ ಥರ. ಅವಾಗ ಎಷ್ಟು ಅಂದರೆ ನಾನು ಒಂದು 2 ವರ್ಷ ಆಯಿತು ಉಮೇಶನ ಜೊತೆ ಕೆಲಸ ಮಾಡಿ. ಈಗ 2 ವರ್ಷ ಆದಮೇಲೆ ಕೂಡ ಅಷ್ಟೇ ಕನ್ವಿನ್ಸ್ ಕೇಳ್ತಾ ಇದ್ರು. ಅಂದರೆ ಯಾವುದೇ ಒಂದು ಸಣ್ಣ ನಟ ಬಂದರು, ಇಲ್ಲ ಯಾವುದೇ ಒಂದು ನಟಿ ಬಂದರು, ಯಾವುದೇ ಒಂದು ಜೂನಿಯರ್ ಆರ್ಟಿಸ್ಟ್ ಬಂದರೂ ಕೂಡ ಅವನದೇ ಆದಂಥ ಒಂದು ರೇಟ್ ಹಾಕೊಂಡ್ಬಿಟ್ಟಿದ್ದಾನೆ. ಇಷ್ಟು 1000 ಬೇಕು, ಇಷ್ಟು 100 ಬೇಕು ಅಂತ. ಉಮೇಶ್ ಅಣ್ಣ, ನಾನು ಆಟೋಲಿ ಹಿಂಗೆ ಹೋಗ್ತೀನಿ, ಹಿಂಗೆ ಬರ್ತೀನಪ್ಪ, ನನಗೇನಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀರಾ, ಕುಡಿದ್ರೆ ಒಂದು ಕಾಫಿ ಕುಡಿಬೋದಾ ಎಕ್ಸ್ಟ್ರಾ, ಅಷ್ಟೇನೇನಿಲ್ಲ, ನನಗಿಷ್ಟೇ ಸಾಕು ಅಂತ ಕೇಳಿದ್ರು. ಅಂಥ ಕಲಾವಿದರು ಎಷ್ಟು ಜನ ಇದ್ದಾರೆ ಅಂತ ಚಿತ್ರದಲ್ಲಿ ಬಂದಷ್ಟು ಕಿತ್ಕೊಂಡು ಹೋಗೋಣ ಅಂತ ಮನಸ್ಥಿತಿ ಇರೋರೆ ಬಹಳ